ಮೇರೆ ಇಲ್ಲಿವರೆಗೂ ರಾಷ್ಟ್ರೀಯ ಆಗಿರುವಂತಹ ಸೋದರ US ಪಾಂಡೆ ಇವರು ಉತ್ತರ ಪ್ರದೇಶ ಇದರದ್ದು ಅಧಿಕಾರಿಗಳು, ಇಂಡಿಯನ್ ಸೆಕ್ಷನ್ ಎಕ್ಸಿಕ್ಯೂಟಿವ್ ಮೆಂಬರು, ಒಳ್ಳೆಯ ಪ್ರಚಾರಕರು. ಈ ಇಳಿ ವಯಸ್ಸಿನಲ್ಲೂ ಕೂಡ ಎಲ್ಲ ಕಡೆ ಹೋಗಿ ಆ ಒಂದು ಸದಾವಕಾಶವನ್ನು ಬಳಸ್ಕೊಂಡು ಥಿಯಾಸಫಿ ಪ್ರಚಾರ ಕೆಲಸವನ್ನು ಭಾಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅವರು ಅಡ್ಯಾರ್ಗೆ ಬಂದಾಗ ನಮ್ಮ ಸೋದರ ಸನತ್ ಕುಮಾರ್ರವರು ಅವರನ್ನು ಭೇಟಿ ಮಾಡಿ ನಮ್ಮ ಬೆಂಗಳೂರಿಗೆ ಬನ್ನಿ, ನಮ್ಮ ಕರ್ನಾಟಕಕ್ಕೆ ಬನ್ನಿ, ನಿಮ್ಮ ಅಲ್ಲೆಲ್ಲ ಭಾಷಣ ಕೊಡಬೇಕು ಅಂತ ಕೇಳಿದಾಗ ಅದರಂತೆ ಅವರ ಇನ್ವಿಟೇಷನ್ ಮೇಲೆ ಬಂದಿದ್ದೀನಿ. ಹಾಗೆ ನಾನು ಈ ದಿನ ಮಾತನಾಡ್ತಕ್ಕಂಥ ವಿಚಾರ ಥಿಯಾಸಫಿಕಲ್ ಲಿವಿಂಗ್ ಆಫ್ ಲೈಫ್, ಥಿಯಾಸಫಿಯ ಜೀವನ, ಸರಳವಾಗಿ ಹೇಳೋದು ಥಿಯಾಸಫಿಕಲ್ ಜೀವನ. ಇದನ್ನು ನಾವು ಅಂದ್ಕೊಳ್ತೀವಿ ಬೇರೆ ಬೇರೆ ಕೆಲಸಗಳು ಮಾಡ್ತೀವಲ್ಲ, ಬಾಲ ಸಮಾಜ ಪೂಜೆ ಮಾಡ್ತೀವಿ, ಹಾಗೆ ನಾವು ಒಂದು TOS ಚಟುವಟಿಕೆ ಮಾಡ್ತೀವಿ, ಮೇಸನ್ರಿ, ಇವೆಲ್ಲನೂ ಆ್ಯಕ್ಟಿವಿಟೀಸ್ ಅಂತ ಅನಿಸಿದ್ರು ಕೂಡ ಥಿಯಾಸಫಿ ಪೂರ್ಣ ಆಗೋದೇ ಇಲ್ಲ. ಅವ್ರು ಹೇಳಿದ್ದು ಏನು ಮಾಡಬೇಕು ಅದು ಅಷ್ಟೇ ಅಲ್ಲ, ಹೇಳೋದು ಕೆಲಸ ಮಾಡೋದಲ್ಲ, ನಾವು ಥಿಯಾಸಫಿ ಏನು ಜ್ಞಾನ ಕೊಡುತ್ತೋ ಅದರಂತೆ ನಾವು ಜೀವಿಸಬೇಕು. ಆಗಲೇ ನಾವು ನಿಜವಾದಂಥ ಥಿಯಾಸಫಿಸ್ಟ್ ಆಗುತ್ತಕ್ಕಂಥದ್ದು. ಅದಕ್ಕೆ 3 ಪದಗಳನ್ನು ಹೇಳಿದ್ರು. ಏನು? SMS ಅಂತ, ಸ್ಟಡಿ, ಥಿಯಾಸಫಿಕಲ್ ನಾಲೆಡ್ಜನ್ನು, ಪುಸ್ತಕಗಳನ್ನ, ಗ್ರಂಥಗಳನ್ನ, ಭಾಷಣ ಕೇಳ್ತೀವಿ, ಅದನ್ನು ಮೆಡಿಟೇಷನ್, ಮನನ, ಏನು ಮಾಡಬೇಕು ಅಂತ. ಆಮೇಲೆ ಕಾರ್ಯಶೀಲಕ್ಕೆ ತರಬೇಕು, ಸೆಲ್ಫ್ಲೆಸ್ ಸರ್ವೀಸ್ ಅಂತ. ವ್ಯಾಸಂಗ, ಧ್ಯಾನ ಮತ್ತು ಸೇವೆ, ಇದು ನಿಜವಾದ ಥಿಯಾಸಫಿಸ್ಟ್ನ ಕಾರ್ಯಶೀಲ ಆಗತ್ತೆ. ಅಂದರೆ ಸ್ಟಡಿ ಮಾಡೋದನ್ನು ನಾವು ಆಧ್ಯಾತ್ಮಿಕ ವಿಚಾರಗಳನ್ನು, ಥಿಯಾಸಫಿ ಬ್ರಹ್ಮಜ್ಞಾನವನ್ನು, ಅಖಂಡ ಜ್ಞಾನವನ್ನು ನಾವು ಅಧ್ಯಯನ ಮಾಡಬೇಕು. ಕೇಳಿಸ್ಕೊಂಡ್ರೆ ಸ್ವಲ್ಪ ಇರುತ್ತೆ, ನಾವೇ ಚಿಂತನೆ ಮಾಡೋದಕ್ಕೆ ನಾವೇ ಅಧ್ಯಯನ ಮಾಡಬೇಕು, ಅದು SMS. ನಂತರ ಅದನ್ನು ಓದಿರೋದನ್ನು, ತಿಳ್ಕೊಂಡಿರೋದನ್ನು ಚಿಂತನೆ ಮಾಡಬೇಕು, ಧ್ಯಾನ ಮಾಡಬೇಕು, ಏನು ಮಾಡೋದು ಏನು ಅಂತ. ಆಮೇಲೆ ಕಾರ್ಯಶೀಲಕ್ಕೆ ತರಬೇಕು, ತಿಳ್ಕೊಳ್ಳೋದು, ನಮ್ಮಲ್ಲಿ ಅಳವಡಿಸ್ಕೊಳ್ಳೋದು ಮತ್ತು ಕಾರ್ಯರೂಪಕ್ಕೆ ತರ್ತಕ್ಕಂಥದ್ದು. ಇದು ಬಹಳ ಮುಖ್ಯವಾದಂಥ ವಿಚಾರ ಅಂತ ಹೇಳಿದರು. ಏನು ಅಂತಂದರೆ ಇದು ನಮ್ಮ ಜೀವನದಲ್ಲಿ ಅಳವಡಿಸ್ಕೋದ್ರೆ ನಮ್ಮ ಕಾರಣ ಶರೀರದಲ್ಲಿ ಬದಲಾವಣೆ ಆಗುತ್ತೆ. ಈಗ ಸುಮ್ಮನೆ ನಾವು ಬಾಯಲ್ಲಿ ಹೇಳೋದು, ಬಾಯಲ್ಲಿ ಹೇಳ್ತೀವಿ ಅಷ್ಟೇ, ಈ ದೇಹ ಬಿದ್ದೋದ್ರೆ ಹೋಯ್ತು. ಇದು ನಮ್ಮ ಜನ್ಮ ಜನ್ಮಕ್ಕೂ ಬರಬೇಕಾದ್ರೆ ಯಾವುದು ಮುಖ್ಯ? ನಮ್ಮ ಈ ಸ್ವಭಾವಗಳು ನಮ್ಮ ಕಾರಣ ಶರೀರ, ಜನ್ಮ ಜನ್ಮಕ್ಕೂ ಇರೋದು ಕಾರಣ ಶರೀರ. ಈ ದೇಹ ಈ ಜನ್ಮಕ್ಕಷ್ಟೇ, ಈ ದೇಹ ಇದೆ. ದೇಹ ಅಂದರೆ ಕಾಣ್ತಕ್ಕಂಥ ದೇಹ, ಭಾವನೆಗಳು, ಯೋಚನೆಗಳು ಇದೆಯಲ್ಲ, ನಾವು ಯೋಚನೆ ಮಾಡ್ತಿದ್ದೀವಲ್ಲ, ಅದು ಈ ಜನ್ಮಕ್ಕೆ ಮಾತ್ರ, ಅದು ಬಿದ್ದೋಗ್ಬಿಡುತ್ತೆ, ಅದು ಬರಲ್ಲ. ಆದರೆ ಇದರ ಸಾರ ಏನು ತಿಳ್ಕೊಂಡ್ವೋ, ಏನು ನಡ್ಕೊಂಡ್ವೋ, ಏನು ಅರ್ಥ ಮಾಡ್ಕೊಂಡ್ವೋ ಅದೆಲ್ಲನೂ ನಮ್ಮ ಕಾರಣ ಶರೀರದಲ್ಲಿ ಶೇಖರವಾಗಿದ್ದರೆ ಜನ್ಮ ಜನ್ಮಕ್ಕೂ ಇಂತಹ ಒಂದು ಥಿಯಾಸಫಿಕಲ್ ಜೀವನವನ್ನು ನಡೆಸೋದಕ್ಕೆ ಆಗತ್ತೆ ಅಲ್ವಾ? ಇದು ನಮ್ಮ ಇದರಲ್ಲಿ ಗೈಡೆನ್ಸ್ ಕೊಟ್ಟಿದ್ದಾರೆ ನಮಗೆ, ನಮ್ಮ ಲಿಟ್ರೇಚರ್ನಲ್ಲೆಲ್ಲನೂ. ಏನು ಮಾಡೋದು? ಪ್ರತಿ ಥಿಯಾಸಫಿಕಲ್ ಸ್ಟಡಿನಲ್ಲಿ ನೋಡಿದ್ರೂ ಕೂಡ 3 ಅಂಶಗಳು ಅವ್ರು ಹೇಳಿದ್ದು: ಸ್ಪಿರಿಟ್, ಬಾಡಿ, ಸೋಲ್ ಅಂತ. ಈ 3 ಇರುತ್ತೆ. ಸ್ಪಿರಿಟ್, ನಮ್ಮಲ್ಲಿ ಒಂದು ಚೈತನ್ಯ ಇದೆ. ಆ ಚೈತನ್ಯ ಯಾವುದ್ರಲ್ಲಿ ಕೆಲಸ ಮಾಡ್ತಿದೆ? ಈಗ ನಾನು ಮಾತಾಡ್ತಿದ್ದೀನಿ, ಕೈ ಆಡಿಸ್ತಿದ್ದೀನಿ, ಈ ಕೈ ಆಡಿಸೋದು ದೇಹ, ಕೈ ಆಡಿಸೋದಕ್ಕೆ ಚೈತನ್ಯ ಕೊಡೋದು ಆ ಸ್ಪಿರಿಟ್ಟು. ಅವೆರಡಕ್ಕೂ ಮೂಲ ಸೋಲ್, ಆತ್ಮ ಅನ್ನೋದನ್ನು ಹೇಳಿದ್ವಿ. ಅಂತ 3 ಅಂಶಗಳು ಇದೆ. ಇದನ್ನೆಲ್ಲ ತಿಳ್ಕೊಂಡು ನಾವು ಏನು ತಿಳ್ಕೊಬೇಕು ಅಂದರೆ ಎಲ್ಲರಲ್ಲೂ ಇರ್ತಕ್ಕಂಥ ಒಂದೇ ಒಂದು ಚೈತನ್ಯ, ಒನ್ನೆಸ್ ಆಫ್ ಲೈಫ್ ಅಂತ ಹೇಳಿದ್ರು ಅವರು. ಒನ್ನೆಸ್, ಎಲ್ಲರಲ್ಲೂ ಒಂದು ಚೈತನ್ಯ ಇದೆ, ನನ್ನಲ್ಲೂ ಇದೆ, ನಿಮ್ಮಲ್ಲಿ ಎಲ್ಲರೂ ಇದೆ. ಅದನ್ನು ತಿಳ್ಕೊಬೇಕು, ಅದನ್ನು ನಮ್ಗೆ ಅರ್ಥವಾಗಬೇಕು. ಅದು ತಿಳ್ಕೊಂಡಾಗ, ನಿಜವಾದ ಥಿಯಾಸಫಿನ ಅರ್ಥ ಮಾಡಿಕೊಂಡಾಗ ನಾನು ಬದಲಾವಣೆ ಆಗ್ತೀನಿ. ಈಗ ನಾವು ನಡ್ಕೊಳ್ಳೋದು ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು, ಹಿಂಗೆ ಮಾಡಬೇಕು ಅಂತ ನಿಜವಾಗ್ಲೂ ನನಗೆ ಅರ್ಥ ಆಗಿಬಿಟ್ರೆ
ನನ್ನಲ್ಲಿ ಪರಿವರ್ತನೆ ಆಗಿಬಿಟ್ರೆ ನಾನು ಹೇಗೆ ನಡ್ಕೊಳ್ತೀನಿ? ಮೊದಲಿನಂತೆ ನಡ್ಕೊಳ್ಳಲ್ಲ. ಟ್ರಾನ್ಸ್ಫಾರ್ಮೇಷನ್ ಆಗಬೇಕು. ಅದು ನಮ್ಮ ಮನಸ್ಸಿನ ಮೇಲೆ ನಮ್ಮ ಬುದ್ಧಿಯ ಬೆಳಕು ಬಿದ್ದಾಗ ಆ ಶಕ್ತಿ ನಮ್ಮಲ್ಲಿ ಆದಾಗ ಆಗುತ್ತೆ. ಏಕೆಂದರೆ ಈ ದೇಹ ಟೆಂಪಲ್, ದಟ್ ಈಸ್ ದ ಹ್ಯೂಮನ್ ಬಾಡಿ ಈಸ್ ದ ಟೆಂಪಲ್ ಅಂದರು. ಈ ದೇಹ ಒಂದು ಗುಡಿ, ಈ ಮನೆ ಇದೆ, ದೇವಸ್ಥಾನ ಇದೆ. ಅದಕ್ಕೆ ಜೀವ ಬರೋದು ಏನಿರಬೇಕು? ದೇವಸ್ಥಾನದಲ್ಲೇ ಒಂದು ಮೂರ್ತಿನ, ದೇವರನ್ನು ನಾವು ಆರಾಧಿಸ್ಬೇಕು. ಹಾಗೆ ನಮ್ಮಲ್ಲಿ ಆ ಚೈತನ್ಯವೇ, ಆ ಸ್ಪಿರಿಟ್ ಇದ್ರೇ ಈ ದೇಹಕ್ಕೆ ಬೆಲೆ ಅಲ್ವಾ? ನಮ್ಮಲ್ಲಿ ಆ ಚೈತನ್ಯ ಇದ್ರೇ ಈ ದೇಹಕ್ಕೆ ಬೆಲೆ. ಅದಿಲ್ಲ ಅಂದರೆ ಬೆಲೆ ಇಲ್ಲ. ಹಾಗೆ ಈ ದೇಹಕ್ಕೆ ನಾವು ಕಟ್ಟು ಬೀಳಬಾರ್ದು. ನಮ್ಮ ಒಳಗಡೆ ಇರ್ತಕ್ಕಂಥ ಚೈತನ್ಯಕ್ಕೆ ನಾವು ಅರ್ಥ ಮಾಡಿಕೊಂಡ್ರೆ ನಮ್ಮಲ್ಲಿ ಪರಿವರ್ತನೆ ಆಗತ್ತೆ. ಆಗ ನಾವು ಸೆಲ್ಫ್ಲೆಸ್ ಸರ್ವೀಸ್, ಸ್ಯಾಕ್ರಿಫೈಸ್, ತ್ಯಾಗ ಮಾಡ್ತೀವಿ, ಸೇವೆ ಮಾಡ್ತೀವಿ ಅಂತಕ್ಕಂಥದ್ದು ಹೇಳಿದರು. ಹೀಗೆ ನಿಜವಾಗ್ಲೂ ನಮ್ಮಲ್ಲಿ ಕೆಳಮಟ್ಟದ ಸ್ವಭಾವ, ಉನ್ನತ ಮಟ್ಟದ ಸ್ವಭಾವ ಅನ್ನೋದು 2 ವಿಚಾರಗಳು ಹೇಳಿದರು. ಈ ಮಧ್ಯವಾಗಿ ಫಸ್ಟ್ ನಾವು ಏನು ಮಾಡ್ತೀವಿ ಅಂತಂದರೆ, ಥಿಯಾಸಿಕಲ್ ಸೊಸೈಟಿ, ಈ ಇನ್ನೊಂದು ವರ್ಡ್ ಹೇಳಿದರು, ಥಿಯಾಸಿಕಲ್ ಸೊಸೈಟಿಯನ್ನು ಭವಿಷ್ಯ ಮತದ ಕಾರ್ನರ್ ಸ್ಟೋನ್ ಆಗಿ ಹಾಕಿದ್ದಾರೆ. ಭವಿಷ್ಯದಲ್ಲಿ ಒಂದೇ ಮತ ಇರೋದು. ಈಗ ಎಷ್ಟು ಮತಗಳಿದ್ದಾವೆ? ಅನೇಕ ಇದೆ ಅಲ್ಲ. ಮುಂದೆ ಇವು ಯಾವ ಮತಗಳು ಇರಲ್ಲ, ಇರೋದು ಒಂದೇ ಮತ. ಯಾವಾಗ? 6ನೇ ಮಹಾವಂಶದಲ್ಲಿ ಒಂದೇ ಒಂದು ಮತ ಇರುತ್ತೆ. ಯಾವುದದು? ಥಿಯಾಸ್ಫಿ ಅನ್ನೋದು ಒಂದೇ ಮತ ಇರುತ್ತೆ. ಆದ್ದರಿಂದ ಮಹಾತ್ಮರು ಇದನ್ನು ಕಾರ್ನರ್ ಸ್ಟೋನ್, ಅಸ್ಥಿ ಅಂದರೆ ನಾವೇನೋ ಒಂದು ಅಡಿಗಲ್ಲು ಹಾಕ್ತೀವಲ್ಲ, ಹಾಗೆ ಥಿಯಾಸಿಕಲ್ ಸೊಸೈಟಿ ಈಗ ಮುಂದಿನ ಭವಿಷ್ಯ ಮತಕ್ಕೆ ಒಂದು ಅಡಿಗಲ್ಲು. ನೋಡಿ, ನಾವು ಎಂಥದಕ್ಕೆ ಸೇರಿದ್ವಿ? ಭವಿಷ್ಯದಲ್ಲಿ ಮುಂದೆ ಬರ್ತಕ್ಕಂಥ ಜಗತ್ತಿನಲ್ಲಿ 6ನೇ ಮಹಾವಂಶದಲ್ಲಿ ಒಂದೇ ಒಂದು ಮತ ಇರುತ್ತೆ, ಅದೇ ಥಿಯಾಸಫಿ ಅಂತಕ್ಕಂಥದ್ದು ಹಾಕಿದ್ದಾರೆ. ಇದನ್ನೆಲ್ಲನೂ ಮೇಡಮ್ ಬ್ಲಾವರ್ಸ್ಕಿ ಅವರು, ಎಪಿ ಸಿನೆಟ್ಟು, ಇವ್ರಿಗೆಲ್ಲರೂ ಕೂಡ ಮಹಾತ್ಮರು ಪತ್ರಗಳನ್ನು ಬರೀತಾ ಇದ್ದರು. ಆಗ ಅದನ್ನೆಲ್ಲ ತಿಳ್ಕೊಂಡಿದ್ದಾರೆ. ಆಮೇಲೆ ನಾವು ನಮ್ಮಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ತರ್ಕೋಬೇಕು. ನಮ್ಮಲ್ಲಿ 3 ಕಂಡೀಷನ್ಸ್ನಲ್ಲಿ ಇದಿದೆ. ಏನಪ್ಪ ಅಂತಂದರೆ, ಮತೀಯವಾಗಿ ಕಿತ್ತಾಡೋದು, ಅಥವಾ ಸೂಪರ್ಸ್ಟಿಷನ್ ಅಂತ ಒಂದು ಮಾತು ಕೇಳಿದ್ರು ನೀವು. ಮೂಢನಂಬಿಕೆಗಳು ನಮ್ಮಲ್ಲಿ ತುಂಬ ಮೂಢನಂಬಿಕೆ. ದೇವರ ಬಗ್ಗೆನೂ ಮೂಢನಂಬಿಕೆ ಇದೆ. ನನ್ನ ದೇವ್ರ ದೊಡ್ಡವನು, ನಿಮ್ಮ ದೇವರು ಚಿಕ್ಕವನು, ನಾನು ಶೈವ, ನೀವು ವೈಷ್ಣವ, ಈ ರೀತಿ ಕಿತ್ತಾಡ್ತೀವಿ. ಇದೆಂಥ ಮೂರ್ಖತನ. ಇರೋದು ಒಂದೇ ದೇವರು. ಕೊನೆಗೆ ಅವ್ರು ಹೇಳಿದ್ರು, ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಹೇಳಿದ್ರಲ್ಲ. ಹಾಗಂದರೆ ಏನು ಗೊತ್ತಾ? ಟೈಮ್ ಆಗ್ತಿದೆ. ಗಾಡ್ ಅಂತ, ಜನರೇಟರ್, ಆರ್ಗನೈಸರ್, ಡೆಸ್ಟ್ರಾಯರ್. ಜನರೇಟರ್ ಬ್ರಹ್ಮ, ಆರ್ಗನೈಸರ್ ವಿಷ್ಣು, ಡೆಸ್ಟ್ರಾಯರು ಶಿವ. ನೋಡಿ, ನಾವು ರೀಜನರೇಟರ್. ಆಫ್ಟರ್ ಡೆಸ್ಟ್ರಾಯಿಂಗ್ ಯು ವಿಲ್ ರೀಜನರೇಟ್ ದ ನೆಕ್ಸ್ಟ್ ಲೈಫ್. ಹೀಗೆ ದೇವರು ಒಬ್ಬರೇ ಇರೋದು. ನಿಮ್ಗೆ ಬೇರೆ, ನನಗೆ ಬೇರೆ ಇಲ್ಲ. ಜಗತ್ತಿನಲ್ಲಿ ಇರ್ತಕ್ಕಂಥದ್ದು ಒಂದೇ ಒಂದು ಚೈತನ್ಯ, ಪರಾತ್ಪರ ಚೈತನ್ಯ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ಏನೇನು ಬೇಕಾದ್ರೂ ವರ್ಣನೆ ಕೊಟ್ಕೊಳ್ಳಿ, ಇರೋದು ಒಂದೇ ಚೈತನ್ಯ, ಮಹಾ ಚೈತನ್ಯ. ಆ ಚೈತನ್ಯದಿಂದ ಶಕ್ತಿಗಳು ಬಂದಿದೆ, ಕಾರ್ಯಶೀಲವಾಗಿ ಬೇರೆ ಬೇರೆ ಕೆಲಸಗಳನ್ನು. ಈ ಮೂಢನಂಬಿಕೆ, ನನ್ನ ದೇವರು, ನಿನ್ನ ದೇವರು, ಅಥವಾ ಇರ್ತಕ್ಕಂಥದ್ದು ಬೇಕಾದಷ್ಟು ಮೂಢನಂಬಿಕೆಗಳಿದೆ. ಚೈಲ್ಡ್ ಮ್ಯಾರೇಜ್, ಸಣ್ಣ ಮಕ್ಕಳಿಗೆ ಮದುವೆ ಮಾಡೋದು, ಮತ್ತು ಗಂಡ ಸತ್ತೋದ್ರೆ ಅದನ್ನು ಹೇಳಲಿಲ್ಲ, ನಾನು ಹೇಳ್ತೀನಿ, ಅವ್ರನ್ನ ವಿಧಿವರನ್ನಾಗಿ ಬರ್ನ್ ಮಾಡೋದು, ಇವೆಲ್ಲ ಮೂಢನಂಬಿಕೆ ಅಲ್ವಾ? ಎಂಥ ಒಂದು ಅಮಾನುಷ ಕೃತ್ಯವಾಗಿ ನಡೀತೀವಲ್ಲ. ಇದು ಎಲ್ಲೂ ಹೇಳಿಲ್ಲ, ಆದರೂ ಕೂಡ ನಾವು ಅದನ್ನು ಮಾಡ್ತೀವಿ. ಈಗ ಮಾಡಬೇಕಾದ್ರೆ ಏನು, ಸಾಮಾಜಿಕ ರಿಫಾರ್ಮೇಷನ್ ಆಗಬೇಕು, ಕ್ರಾಂತಿ ಆಗಬೇಕು, ಸತ್ಯ ತಿಳ್ಕೊಳ್ಬೇಕು. ಸತ್ಯವನ್ನು ತಿಳ್ಕೊಂಡಾಗ ನಾವು ಮೂಢನಂಬಿಕೆ ಬಿಡ್ತೀವಿ ಅಲ್ವಾ? ಮೂಢನಂಬಿಕೆ ಬಿಟ್ಟು ಸಮಾಜದಲ್ಲಿ ಸುಧಾರಣೆಯನ್ನು ತರ್ತೀವಿ. ಇದನ್ನು ಮಾಸ್ಟರ್ಸು ಅನೇಕ ಮಹಾತ್ಮಸ್ ಲೆಟರ್ಸ್ ಅಂತ ಒಂದು ಪತ್ರ ಇದೆ. ಅದರಲ್ಲಿ ಥಿಯಾಸಫಿಸ್ಟ್ ಆದವರು ಹೇಗಿರಬೇಕು, ಥಿಯಾಸಫಿಸ್ಟ್ ಅಂತಂದರೆ ಬರೀ ಮಾತನಾಡೋದಲ್ಲ, ಹೇಳಿರುವ ಮಾತಿನಂತೆ ನಡ್ಕೊಳ್ತಕ್ಕಂಥವ್ರು. ಇದನ್ನು ನಾವು ಸರಿಯಾಗಿ ಮಕ್ಕಳಿಗೆ ತಿಳುವಳಿಕೆಯನ್ನು ಕೊಡಬೇಕು. ಏನು ಟ್ರೂ ಬ್ರದರ್ಹುಡ್ ಅಂತ ಹೇಳ್ತೀವಿ, ಯೂನಿವರ್ಸಲ್ ಬ್ರದರ್ಹುಡ್ ಇದೆ. ಅನೇಕ ಮತಗಳಿದ್ದರೆ ಅವ್ರು ಬೇರೆ ಇವ್ರು ಬೇರೆ ಕಿತ್ತಾಡ್ತಿದ್ವಿ. ನಾವು ಮಾತ್ರ ಥಿಯಾಸಿಕಲ್ ಸೊಸೈಟಿ ಮೊದಲನೇ ಧ್ಯೇಯ ಏನು? ಯೂನಿವರ್ಸಲ್
ವಿಶ್ವ ಸೋದರತ್ವ. ನೋಡಿ ಆ ಪದಕ್ಕೆ ಎಷ್ಟು ಅರ್ಥ ಇದೆ ಅಂತ ತಿಳ್ಕೊಂಡಿದ್ದೀವ. ವಿಶ್ವದಲ್ಲಿರೋ ಮಾನವರು, ಎಲ್ಲ ಜೀವರುಗಳು ಎಲ್ಲರೂ ಕೂಡ ಒಂದೇ. ಯಾಕೆ? ಎಲ್ಲರಲ್ಲಿರೋದು ಒಂದೇ ಚೈತನ್ಯ. ಆ ಚೈತನ್ಯ ಎಲ್ಲಿಂದ ಬಂದಿದ್ದು? ಆ ಪರಾತ್ಪರ ಚೈತನ್ಯದಿಂದ ಹೊರಹೊಮ್ಮಿದ್ದು. ಒಂದೇ ಚೈತನ್ಯದಿಂದ ಬಂದಿರೋ ಎಲ್ಲರಲ್ಲಿರೋ ಚೈತನ್ಯವು ಒಂದೇ ಆಗಿರುವಾಗ ನಾವು ಯಾಕೆ ಕಿತ್ತಾಡಬೇಕು? ಈ ಸತ್ಯನ ತಿಳ್ಕೊಂಡಾಗ ನಾವು ಹೇಗಿರ್ತೀವಿ? ಸಹಜವಾಗಿ ಎಲ್ಲರೊಡನೆ ಸೋದರತ್ವದಿಂದ ನಾವು ಅನುಭವಿಸ್ತೀವಿ. ಯು ಫೀಲ್ ಒನ್ನೆಸ್ ಆಫ್ ಲೈಫ್ ಅಂದರು. ಅಂದರೆ ಆಗ ಎಲ್ಲರಲ್ಲೂ ಆ ಚೈತನ್ಯ ಇದೆ ಅನ್ನೋದನ್ನು, ನಿಮ್ಗೆ ಬೇರೆ ನನಗೆ ಬೇರೆ ಇಲ್ಲ, ಪರಮಾತ್ಮನ ಚೈತನ್ಯ ಎಲ್ಲರಲ್ಲೂ ಒಂದೇ ಇರೋದು. ಆದರೆ ವ್ಯಕ್ತತೆಯಲ್ಲಿ ವ್ಯತ್ಯಾಸ ಇದೆ. ಒಬ್ಬರಿಗೆ ಜಾಸ್ತಿ ವ್ಯಕ್ತವಾಗ್ತಾ ಇದೆ ಬೆಳೆದಿರೋರಿಗೆ, ಇನ್ನು ಕೆಲವ್ರಿಗೆ ಇನ್ನು ಬಾಲಜೀವರುಗಳು ಅಂತೀವಿ, ಬೆಳೆದ ಜೀವರುಗಳು ಅಂತ ಹೇಳ್ತೀವಿ. ಅಷ್ಟೇ ಬೆಳವಣಿಗೆಯಲ್ಲಿ ವ್ಯತ್ಯಾಸ, ಆದರೆ ಇರುವುದೆಲ್ಲ ಮೂಲ ಒಂದೇ. ಇದನ್ನು ನಾವು ತಿಳ್ಕೊಂಡಾಗ ಏನಾಗುತ್ತೆ ಅಂತಂದರೆ, ನಾವು ಮೂಢನಂಬಿಕೆಯನ್ನು, ನಮ್ಮ ವ್ಯಕ್ತಿಗತ ದೇವರುಗಳನ್ನು ನಾವು ಪಕ್ಕಕ್ಕಿಟ್ಟು ನಿಜವಾದ ಒಂದೇ ಚೈತನ್ಯವನ್ನು ನಾವು ಮಾಡ್ತೀವಿ. ಆದ್ದರಿಂದ ಮೊದಲು ನಾವು ಸತ್ಯವನ್ನು ತಿಳ್ಕೊಂಡಾಗ ಸಮಾಜದಲ್ಲಿ ಆಗ್ತಕ್ಕಂಥ ಕಗ್ಗೋಲೆ, ಕ್ರೈಮ್ಸ್, ಅವ್ರು ಹೇಳಿದರು, ಕ್ರೈಮ್ಸ್ ಎಷ್ಟು ನಡೀತಾ ಇದೆ ಜಗತ್ತಿನಲ್ಲಿ, ಅಮಾನುಷ ಕೃತ್ಯಗಳು ನಡೀತಾ ಇದೆ. ಒಂದು ದೇಶ ಇನ್ನೊಬ್ರದ ಮೇಲೆ, ಒಂದು ಪಂಗಡ ಇನ್ನೊಬ್ಬರ ಮೇಲೆ ನಡೀತಾ ಇದೆ. ಅದೆಲ್ಲ ಯಾಕೆ? ನೀನು ಬೇರೆ ನಾನು ಬೇರೆ ಅನ್ನೋ ಭಾವನೆಯಿಂದ ಅಲ್ವಾ? ನಾವೆಲ್ಲರೂ ಒಂದೇ ಮೂಲ ಅನ್ನೋದು ಬಂದುಬಿಟ್ರೆ ಆಗ ನಾವೇನು ಮಾಡ್ತೀವಿ? ಎಲ್ಲರ ಜೊತೆಯಲ್ಲೂ ಒಂದಾಗಿ ಸಂತೋಷವಾಗಿರೋದಕ್ಕೆ ಸಾಧ್ಯವಾಗತ್ತೆ. ಆಗ ನಾವು ಸಹಾಯ ಮಾಡ್ತೀವಿ, ಇನ್ನೊಬ್ಬರಿಗೆ ಸಹಾಯ ಮಾಡೋದಕ್ಕೆ. ಆಗ ನಿಜವಾದಂಥ ಸತ್ಯದ ಕಡೆ ಹೋಗ್ತೀವಿ. ಇದು ಮೂಲಭೂತವಾದಂಥ ತತ್ವಗಳು ಥಿಯಾಸಫಿನಲ್ಲಿ. ಏನು ಮೂಲಭೂತ ತತ್ವಗಳು ಹೇಳುತ್ತೆ? ನಮ್ಮಲ್ಲೆಲ್ಲರಲ್ಲಿ ಇರೋದು ಒಂದೇ ಚೈತನ್ಯ. ಆ ಚೈತನ್ಯಕ್ಕೆ ನಾವು ವಿರುದ್ಧವಾಗಿ ನಡೆದರೆ ಕರ್ಮ ಅಂತಕ್ಕಂಥ ಫಂಡಮೆಂಟಲ್ ಸತ್ಯ ಇದೆ. ಮತ್ತು ಅದನ್ನು ಅನುಭವಿಸೋದಕ್ಕಾಗಿ ಮತ್ತೆ ನಾವು ಹುಟ್ಟಿ ಬರಬೇಕು. ಇದನ್ನೆಲ್ಲನೂ ನಾವು ಅರ್ಥಕೊಂಡಾಗ, ಸರಿಯಾದ ರೀತಿಯಲ್ಲಿ ನಾವು ಜೀವನವನ್ನು ಮಾಡಿದಾಗ ಸ್ಪಿರಿಚುವಲ್ ಲೈಫ್, ಅದು ನಿಜವಾದ ಆಧ್ಯಾತ್ಮಿಕ ಜೀವನ ಆಗ್ತಕ್ಕಂಥದ್ದು. ಆಧ್ಯಾತ್ಮ ಜೀವನಕ್ಕೆ ಅಡ್ಡಿ ಬರೋದು ಸ್ವಾರ್ಥ. ಆ ಸ್ವಾರ್ಥನ ಯಾರು ಬಿಡ್ತಾರೋ, ನಾನು ಅಂತಕ್ಕಂಥ ಬಿಡ್ತಾರೋ, ಅವ್ರು ನಿಜವಾಗ್ಲೂ ಕೂಡ ಆಧ್ಯಾತ್ಮಿಕ ಜೀವನವನ್ನು ನಡೆಸಿ ಗ್ಲೋಬಲ್ ಎಫೆಕ್ಟ್ ಅಂತ ಒಂದು ಮಾತು ಹೇಳಿದ್ರು. ವಿಶ್ವದಲ್ಲೇ ಕ್ರಾಂತಿ ಬರುತ್ತೆ. ಥಿಯಾಸಿಕಲ್ ಸೊಸೈಟಿ ಸ್ಥಾಪನೆ ಆಗಿರೋದೇ ಜಗತ್ತಿನಲ್ಲಿ ಒಂದು ಕ್ರಾಂತಿಯಾಗಿ, ನಿಜವಾಗ್ಲೂ ಕೂಡ ಸತ್ಯ ಪ್ರತಿಷ್ಠಾಪನೆ ಆಗಿ ಎಲ್ಲೆಲ್ಲೂ ಸುಭಿಕ್ಷ ಬರ್ತಕ್ಕಂಥ ಕಾಲ ಬರುತ್ತೆ. ಇದಕ್ಕೆ ನಮ್ಮ ಯೋಚನೆಗಳನ್ನು ಶುದ್ಧಿ ಮಾಡಿಕೊಳ್ಬೇಕು. ನೋಡಿ, ಗ್ಲೋಬಲ್ ಎಫೆಕ್ಟ್ ನಾವು ಎಷ್ಟು ಮಾಡ್ತೀವಿ ಅಂತ ಯಾರಿಗಾದ್ರೂ ಗೊತ್ತುಂಟಾ? ನನ್ನ ಪಾಡಿಗೆ ನಾನು ಯೋಚನೆ ಮಾಡ್ತೀನಿ, ನನ್ನ ಸ್ವಾರ್ಥದಿಂದ ಅಂತ ಅಂದ್ಕೊಳ್ತೀವಿ. ಆ ಸ್ವಾರ್ಥ ಯೋಚನೆಯೇ ಪ್ರಪಂಚದಲ್ಲಿ ಬೀಜ ಬಿತ್ತದಂಗೆ ಇದ್ದು, ಅದು ಇನ್ನೊಬ್ಬರ ಮೇಲೆ ಪ್ರಭಾವ ಬಿದ್ದು ಅನಾಹುತಗಳು, ಕ್ರೈಮ್ಸು, ಕೊಲೆ, ಸುಲಿಗೆ, ದರೋಡೆ ಇವೆಲ್ಲ ಕೂಡ ಆಗ್ತಾ ಇದೆ. ಇದನ್ನು ನಾವು ಯೋಚನೆ ಮಾಡಿದಾಗ ನಾವೇನು ಮಾಡಬೇಕು? ನಮ್ಮ ಯೋಚನೆಗಳನ್ನು, ಒಳ್ಳೆಯ ಯೋಚನೆಗಳನ್ನೇ ನಾವು ಅಭ್ಯಾಸ ಮಾಡಬೇಕು. ಇನ್ನೊಂದು ಮಾತು ಹೇಳಿದ್ರು, ನಾವು ಯಾವ ರೀತಿ ಹೋಗಬೇಕು ಅನ್ನೋದನ್ನು ಬೇರೆಯವ್ರ ಮಾತು ಕೇಳಿ ಅವ್ರು ಹೇಳಿದ್ರು ಇವರಂತ ಮಾಡಬಾರ್ದು. ನನ್ನ ಒಳಗಡೆನೆ, ನಮ್ಮ ಒಳಗಡೆ ಒಂದು ವಾಯ್ಸ್ ಕೇಳಿಸುತ್ತೆ, ಇನ್ನರ್ ವಾಯ್ಸ್ ಅಂತ ಹೇಳಿದ್ರು. ನಮ್ಮಲ್ಲಿ ಅಂತರಂಗದಲ್ಲಿ ಇರ್ತಕ್ಕಂಥ ಜೀವಾತ್ಮ, ಅದು ನಿಜವಾದ ಚೈತನ್ಯ, ಎಲ್ಲರಲ್ಲಿ ಇರ್ತಕ್ಕಂಥ ಚೈತನ್ಯ, ಯಾರಿಗೂ ತೊಂದರೆ ಮಾಡೋ ಅಂತ ಹೇಳಲ್ಲ. ಎಲ್ಲರ ಜೊತೆಯಲ್ಲೂ ಸಹಕಾರದಿಂದ, ಸೇವೆಯಿಂದ, ತ್ಯಾಗದಿಂದ ಜೀವನ ಮಾಡೋ ಅಂತ ಹೇಳುತ್ತೆ. ಅದನ್ನು ಕೇಳಿಸ್ಕೊಳ್ಬೇಕು. ಆದರೆ ಅಡ್ಡಿ ಮಾಡೋದು ನಮ್ಮ ದೇಹಾತ್ಮ. ಇನ್ನರ್ ವಾಯ್ಸ್ ಬರೋದು ಜೀವಾತ್ಮನಿಂದ. ಜೀವಾತ್ಮನ ಕೂಗನ್ನು, ಮಾತನ್ನು, ಪಿಸು ಮಾತನ್ನು ಕೇಳಿಸ್ಕೊಳ್ಳೋದಕ್ಕೆ ದೇಹಾತ್ಮ ಸುಮ್ಮನಾಗಬೇಕು. ಇದು ಅಷ್ಟು ಸುಲಭ ಅಲ್ಲ. ಆದರೂ ಕೂಡ ನಾವು ನಮ್ಮ ನೇಚರ್, ಸ್ವಭಾವವನ್ನು ಬದಲಾಯಿಸ್ಕೊಳ್ಬೇಕು. ಮತ್ತು ನಾವು ಇನ್ನೊಂದು ಮಾತು ಹೇಳಿದರು, ನಾವು ಮಾತು ಕೊಡ್ತೀವಿ, ಪ್ರಾಮಿಸ್ ಆ್ಯಂಡ್ ಪ್ಲೆಡ್ಜ್ ಅಂತ ಹೇಳಿದರು. ಏನೋ ಒಂದು ಮಾತು ಕೊಡ್ತೀವಿ, ಆ ಮಾತಿಗೆ ಯಾವತ್ತೂ ತಪ್ಪಬಾರ್ದು. ಮಾತು ಅಂತಂದರೆ ಅದು ವೇದವಾಕ್ಯ. ಒಂದು ಮಾತು ಹೊರಗೆ ಬಂತು ಅಂದರೆ ಅದು ಸರಿಯಾಗಿ ನಡ್ಕೊಳ್ತಿದ್ರೆ ಅಡ್ವರ್ಸ್ ಎಫೆಕ್ಟ್ ಆಗುತ್ತೆ. ಅದರಿಂದ ನಾವು ಏನೇ ಒಂದು ಮಾತಾಡಬೇಕಾದರೂ ಯೋಚನೆ ಮಾಡಿ ಅದನ್ನು ಕಾರ್ಯಶೀಲಕ್ಕೆ ತರೋ ಹಾಗೆ ನಮ್ಮಲ್ಲಿ ಆ ನೈತಿಕತೆಯನ್ನು ಬೆಳೆಸ್ಕೊಳ್ಬೇಕು. ನೈತಿಕತೆ ಅಂತ ಅದೊಂದು ಅಂಶ ಹೇಳಿದ್ರು.
ಮೊರಾಲಿಟಿ ಯಾಕೆ ಅಂತಂದರೆ ನೈತಿಕತೆ ಅಂದರೆ ಜಗತ್ತು ಬಹಳ ನೋವಿನಲ್ಲಿ ಕುಗ್ಗಿ ಹೋಗ್ತಾ ಇದೆ. ಆದ್ದರಿಂದ ನಾವು ಮೊದಲು ಬದಲಾವಣೆ ಆಗಿ ನಾವು ಸರಿಯಾದ ಮಾರ್ಗದಲ್ಲಿ ಹೋಗಿ ಒಳ್ಳೆಯ ಸಂಕಲ್ಪಗಳನ್ನು ಜಗತ್ತು ಕಳಿಸಿದ್ರೆ ಎಲ್ಲೆಲ್ಲೂ ಶಾಂತಿ ಉಂಟಾಗತ್ತೆ. ಅದು ಸ್ಪಿರಿಚುವಲ್ ಆಧ್ಯಾತ್ಮಿಕ ಜೀವನ ಆಗುತ್ತೆ. ಯಾರು ಆಧ್ಯಾತ್ಮಿಕ ಜೀವಿತವನ್ನು ಜೀವಿಸ್ತಿದ್ದಾರೆ ಅಂದರೆ ಅವರಲ್ಲಿ ನೈತಿಕತೆ ಹೆಚ್ಚಾಗಿರುತ್ತೆ. ಈ ನೈತಿಕತೆ ಜೀವನವನ್ನು ನಾವು ಬೆಳೆಸ್ಕೊಂಡಾಗ ದ್ವೇಷ, ಅಸೂಯೆ ಅಂತಕ್ಕಂಥದ್ದು ಇರೋದಿಲ್ಲ. ಸ್ವಾರ್ಥ ಇಲ್ಲ ಅಂತಂದರೆ ಅಲ್ಲಿ ಸುಭಿಕ್ಷವಾಗಿ ಶಾಂತವಾಗಿ ಇರೋದಕ್ಕೆ ಸಾಧ್ಯವಾಗುತ್ತೆ. ಇದನ್ನೇ ಜೀಸಸ್ ಏನು ಹೇಳಿದ್ರು ಅದನ್ನೆಲ್ಲ ಹೇಳಿದ್ರು. ಕಿಂಗ್ ಪರಾಶರ ಅದ್ರ ವಿಚಾರ ಹೇಳಿದ್ರು. ನೀನು ರಾಕ್ಷಸನ್ನು ಕೊಂದುಬಿಡ್ತೀನಿ ಅಂತ ಪರಾಶರ ಹೇಳಿದ್ರೆ ಅವರ ತಾತ ವಸಿಷ್ಠರು ಇಲ್ಲ ಹಂಗೆಲ್ಲ ಮಾಡಬಾರ್ದು. ಅದಕ್ಕೆ ಒಂದು ಮಾತು ಹೇಳ್ತಾರೆ, ಅವನ ಪಾಪವನ್ನು ನೀನು ದ್ವೇಷಿಸು, ಆ ವ್ಯಕ್ತಿನ ದ್ವೇಷಿಸಬಾರ್ದು ಅಲ್ವಾ. ನಾವೇನು ಮಾಡ್ತೀವಿ, ಅವನ ಅಜ್ಞಾನದಿಂದ ತಪ್ಪು ಮಾಡಿರ್ತಾನೆ, ಆ ವ್ಯಕ್ತಿ ಆತ್ಮನೇ, ಆದರೆ ಅಜ್ಞಾನದಿಂದ ಏನೋ ತನ್ನ ಸ್ವಾರ್ಥದಿಂದ ತಪ್ಪು ಮಾಡ್ತಾ ಇದ್ದಾನೆ. ಆ ವ್ಯಕ್ತಿನ ದ್ವೇಷ ಮಾಡಬಾರ್ದು. ನಾವೇನು ಮಾಡ್ತೀವಿ, ವ್ಯಕ್ತಿನ ದ್ವೇಷ ಮಾಡಿ ದೂರ ಇಟ್ಬಿಡ್ತೀವಿ. ಅವ್ರು ಬದಲಾವಣೆ ಆಗೋಕ್ಕೆ ಅವಕಾಶನೇ ಆಗಲ್ಲ. ಆದ್ದರಿಂದ ವ್ಯಕ್ತಿನ ಯಾವತ್ತೂ ದೂರ ಇಡಬಾರ್ದು, ಅವ್ರ ಜೊತೆಲೇ ಇರಬೇಕು. ಆದರೆ ಅವ್ನು ಮಾಡೋ ಕೃತ್ಯಕ್ಕೆ ಅವನ್ನ ಖಂಡಿಸಬೇಕು. ಅಂದರೆ ಅವನ ತಿಳುವಳಿಕೆ ಕೊಡೋದು, ಅವ್ರ ಜೊತೆಯಲ್ಲಿದ್ದು ಪರಿವರ್ತನೆ ಮಾಡಿಸೋ ರೀತಿಯಲ್ಲಿ ನಾವು ನಡ್ಕೊಂಡಾಗ ಪ್ರಪಂಚ ಬದಲಾವಣೆ ಆಗುತ್ತೆ. ನಾವು ಎಲ್ಲರೂ ದುಷ್ಟರು ಅಂತ ದೂರ ಇಟ್ಬಿಟ್ರೆ ಆ ದುಷ್ಟರ ಸಂತತಿ ಜಾಸ್ತಿ ಆಗುತ್ತೆ. ಇನ್ನೊಂದು ಕತೆ, ನಾವು ದುಷ್ಟರು ಅಂತಂದರೆ ಅವ್ರಿಗಿನ್ನೂ ದುಷ್ಟತನ ಹೆಚ್ಚಾಗ್ಬಿಡುತ್ತೆ. ಹೌದಲ್ವಾ. ನಮ್ಮ ಸಂಕಲ್ಪಗಳು ನೀನು ಕೆಟ್ಟವನು ಅಂದರೆ ಇನ್ನೂ ಕೆಟ್ಟವನಾಗ್ಬಿಡ್ತಾನೆ. ಕೆಟ್ಟದ್ದಂತ ಹೇಳಿದೆ ಅವ್ರ ಜೊತೆಯಲ್ಲೇ ಇದ್ದು ಆ ವ್ಯಕ್ತಿ ಜೊತೆಯಲ್ಲೇ ಇದ್ದು ನಮ್ಮ ಪ್ರಭಾವ ಅವ್ರ ಮೇಲೆ ಬಿದ್ದಾಗ ಅವರಲ್ಲಿ ಪರಿವರ್ತನೆ ಆಗೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಕೇಳಲ್ಲ, ಅಯ್ಯೋ ಬಾಯಲ್ಲಿ ಹೇಳೋಕೆ ಹೋಗ್ದೆ, ನಾನು ತಿಳುವಳಿಕೆ ಇದೆ ಅಂತ ಹೇಳೋಕೆ ಹೋಗಲೇಬೇಡ್ರಿ. ಯಾಕೆ ಗೊತ್ತಾ, ಯಾರ ಮಾತು ಕೇಳಿದ್ರು ನಮ್ಮ ಮಾತು ಕೇಳಲ್ಲ. ಏನು ಗೊತ್ತಾ, ನಾವು ಸಂಕಲ್ಪನ ಮಾಡಬೇಕು. ಇಷ್ಟು ಜನ ಸೇರಿ ಒಬ್ಬ ವ್ಯಕ್ತಿ ಯಾರ ಮಾತು ಕೇಳಲ್ಲ ಅಂತಂದರೆ ಎಲ್ಲ ಕೊಡಿ, ಅವ್ನಿಗೆ ಒಳ್ಳೆ ಸಂಕಲ್ಪವನ್ನು ಕಳಿಸ್ಕೊಡಿ. ಅವ್ನ ಸುತ್ತಲೂ ಆ ಒಳ್ಳೆ ಸಂಕಲ್ಪ ಆವರಿಸ್ಕೊಂಡಾಗ ಏನಾಗುತ್ತೆ, ಅವನಲ್ಲಿ ಇರ್ತಕ್ಕಂಥ ಕೆಟ್ಟ ಸ್ವಭಾವ ಈ ಹೆಚ್ಚು ಜನರ ಸಂಕಲ್ಪ ಅವನಲ್ಲಿ ಪ್ರವೇಶಿಸಿದಾಗ ಯಾಕೆ ನಾನು ಹಿಂಗೆ ಮಾಡ್ತೀನಿ, ಯಾಕೆ ನನಗೇನಾಗಿದೆ, ತಾಳಪ್ಪ ನಾನು ಒಳ್ಳೆಯವನಾಗಬೇಕು ಅಂತ ಅವರಲ್ಲೇ ಪರಿವರ್ತನೆ ಆಗುತ್ತೆ. ಆದ್ದರಿಂದ ದುಷ್ಟತನವನ್ನು ದೂರ ಇಡು. ದುಷ್ಟರನ್ನು ನೀನು ದ್ವೇಷಿಸಬೇಡ, ಅವರನ್ನು ಪ್ರೀತಿಸು, ಅವ್ರ ಮೇಲೆ ಕರುಣೆ ತೋರಿಸು, ಅವರಲ್ಲಿ ಒಳ್ಳೆಯ ಸ್ವಭಾವ ಬರೋದಕ್ಕೆ ಅವಕಾಶ ಮಾಡಿಕೊಡು ಅಂತ ಹೇಳ್ತಾರೆ. ಇದನ್ನು ನಾವು ಪ್ರಕೃತಿ ನೋಡಿ ಲರ್ನ್ ಫ್ರಮ್ ಮದರ್ ಅರ್ತ್ ಅಂತ ಹೇಳಿದರು. ನಾವು ಪ್ರಕೃತಿ ಎಷ್ಟು ಜನ ನಾವು ಎಷ್ಟು ಕ್ರೂರವಾಗಿ ನಡ್ಕೊಂಡ್ರು ನಮ್ಮನ್ನೇ ಎಲ್ಲನೂ ತಾಯಿ ಹೊಟ್ಟೆಗೆ ಹಾಕ್ಕೊಂಡಂಗೆ ಎಲ್ಲನೂ ಕೆಟ್ಟದ್ದು ಹಾಕ್ತೀವಿ, ಪಾಯ್ಸನ್ ಹಾಕ್ತೀವಿ, ಭೂಮಿಗೆ ಎಲ್ಲನೂ ತಗೊಳುತ್ತೆ. ಏನಾದ್ರು ಶಾಪ ಕೊಟ್ಟಿದ್ದಾಳ ಪ್ರಕೃತಿ? ನಮಗೇನಾದರೂ ಇದು ಮಾಡ್ತಾ ಇದೆಯಾ? ತೀರ ಮಿತಿ ಮೀರಿದಾಗ ಫ್ಲಡ್ಸು, ಭೂಕಂಪ ಹಾಗೆ ಬ್ಯಾಲೆನ್ಸು ಮಾಡುತ್ತೆ. ಹೀಗೆ ಅವರು ನಾವು ಮುಖ್ಯವಾಗಿ ಮಾನವೀಯತೆಯನ್ನು ಸೇವೆ ಮಾಡುವುದಕ್ಕಾಗಿ ನಾವು ಈ ಜ್ಞಾನವನ್ನು ಥಿಯಾಸಫಿ ಅಂತಕ್ಕಂಥ ಸನಾತನ ಬ್ರಹ್ಮ ಜ್ಞಾನವನ್ನು ತಿಳ್ಕೊಂಡು ಮಾನವೀಯತೆಗೆ ಮಾಡಬೇಕು. ಯಾಕೆಂದರೆ ನಮ್ಮಲ್ಲೂ ಕೂಡ ಆ ಪರಮಾತ್ಮನ 3 ಶಕ್ತಿ ಇದೆ: ಇಚ್ಛೆ, ಜ್ಞಾನ, ಕ್ರಿಯಾ. ಇಚ್ಛೆ ಅನ್ನೋದೇ ಶಿವ, ಜ್ಞಾನ ಅನ್ನೋದೇ ವಿಷ್ಣು, ಇಚ್ಛೆ ಜ್ಞಾನ ಕ್ರಿಯೆ ವಿಷ್ಣು, ಬ್ರಹ್ಮ ವಿಷ್ಣು ಶಿವ. ಈ 3 ನಮಗೆ ಶಕ್ತಿ ನಮ್ಮಲ್ಲೂ ಇದೆ. ಅದನ್ನು ಬೆಳೆಸ್ಕೊಂಡು ಯಾವ ರೀತಿ ಆ ದೈವಿಕ ಶಕ್ತಿ ನಮ್ಮಲ್ಲಿದೆಯೋ ಅದನ್ನು ಒಳ್ಳೆಯದಕ್ಕಾಗಿ ನಾವು ಬಳಸ್ಕೊಂಡು ಜಗತ್ತಿಗೆ ಸಹಾಯ ಮಾಡ್ತಾ ಥಿಯಾಸಫಿ ಜೀವನವನ್ನು ನಡೆಸಬೇಕು ಅಂತ ಸಂಕ್ಷಿಪ್ತವಾಗಿ ನಾನು ಹೇಳೋಕ್ಕೆ ಸಾಧ್ಯವಾದಷ್ಟು ತಮ್ಮ ಮುಂದೆ ಇಟ್ಟಿದ್ದೀನಿ. Very good translation. I could follow something.